ಅದಕ್ಕೆ ನಾನು ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಅವರ ಯೋಗ್ಯತೆಗೆ ತಕ್ಕದಂಥ ಹೇಳಿಕೆ ಅಲ್ಲ ಅದು. ಅವರು ರಾಮನಗರ ಜಿಲ್ಲೆಯಲ್ಲಿ ಶಾಸಕರಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ರಾಮನಗರ ಹೆಸರನ್ನ ಯಾರು ತೆಗೆದಿಲ್ವಲ್ಲ, ತೆಗೆಯುವಂಥ ಅವಶ್ಯಕತೆಯೂ ಇಲ್ವಲ್ಲ. ರಾಮನಗರ ತಾಲೂಕಾಗೆ ಉಳಿದಿದೆ. ನಾವು ಬೆಂಗಳೂರು ಜಿಲ್ಲೆಯವರು, ಅವಿಭಾಜಿತ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಗ್ರಾಮಾಂತರ ಆಯಿತು, ಆ ಜಿಲ್ಲೆ ರಚನೆ ಆದಮೇಲೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ರಚನೆ ಆಗಿದೆಯಲ್ಲ. ಜಿಲ್ಲಾ ಕೇಂದ್ರ ರಚನೆ ಬದಲಾವಣೆ ಆಗಿಲ್ಲ, ತಾಲೂಕಿನ ಹೆಸರು ಬದಲಾವಣೆ ಆಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾವಣೆ ಆಗಿಲ್ಲ. ಜನರಲ್ಲಿ ಅವರು ಒಂದು ರೀತಿಯಾದಂಥ ವಾತಾವರಣವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಲ್ಲ. ಅವರೊಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಕೊಡ್ತಾರೆ ಅಂತೇಳಿ ಪುಕ್ಕಟ್ಟೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ನಾನು ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಅವರ ಯೋಗ್ಯತೆಗೆ ತಕ್ಕದಂಥ ಹೇಳಿಕೆ ಅಲ್ಲ ಅದು. ಅವರು ರಾಮನಗರ ಜಿಲ್ಲೆಯಲ್ಲಿ ಶಾಸಕರಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ರಾಮನಗರ ಹೆಸರನ್ನ ಯಾರು ತೆಗೆದಿಲ್ವಲ್ಲ, ತೆಗೆಯುವಂಥ ಅವಶ್ಯಕತೆಯೂ ಇಲ್ವಲ್ಲ. ರಾಮನಗರ ತಾಲೂಕಾಗೆ ಉಳಿದಿದೆ. ನಾವು ಬೆಂಗಳೂರು ಜಿಲ್ಲೆಯವರು, ಅವಿಭಾಜಿತ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಗ್ರಾಮಾಂತರ ಆಯಿತು, ಆ ಜಿಲ್ಲೆ ರಚನೆ ಆದಮೇಲೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ರಚನೆ ಆಗಿದೆಯಲ್ಲ. ಜಿಲ್ಲಾ ಕೇಂದ್ರ ರಚನೆ ಬದಲಾವಣೆ ಆಗಿಲ್ಲ, ತಾಲೂಕಿನ ಹೆಸರು ಬದಲಾವಣೆ ಆಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾವಣೆ ಆಗಿಲ್ಲ. ಜನರಲ್ಲಿ ಅವರು ಒಂದು ರೀತಿಯಾದಂಥ ವಾತಾವರಣವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಲ್ಲ. ಅವರೊಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಕೊಡ್ತಾರೆ ಅಂತೇಳಿ ಪುಕ್ಕಟ್ಟೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ನಾನು ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಅವರ ಯೋಗ್ಯತೆಗೆ ತಕ್ಕದಂಥ ಹೇಳಿಕೆ ಅಲ್ಲ ಅದು. ಅವರು ರಾಮನಗರ ಜಿಲ್ಲೆಯಲ್ಲಿ ಶಾಸಕರಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ರಾಮನಗರ ಹೆಸರನ್ನ ಯಾರು ತೆಗೆದಿಲ್ವಲ್ಲ, ತೆಗೆಯುವಂಥ ಅವಶ್ಯಕತೆಯೂ ಇಲ್ವಲ್ಲ. ರಾಮನಗರ ತಾಲೂಕಾಗೆ ಉಳಿದಿದೆ. ನಾವು ಬೆಂಗಳೂರು ಜಿಲ್ಲೆಯವರು, ಅವಿಭಾಜಿತ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಗ್ರಾಮಾಂತರ ಆಯಿತು, ಆ ಜಿಲ್ಲೆ ರಚನೆ ಆದಮೇಲೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ರಚನೆ ಆಗಿದೆಯಲ್ಲ. ಜಿಲ್ಲಾ ಕೇಂದ್ರ ರಚನೆ ಬದಲಾವಣೆ ಆಗಿಲ್ಲ, ತಾಲೂಕಿನ ಹೆಸರು ಬದಲಾವಣೆ ಆಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾವಣೆ ಆಗಿಲ್ಲ. ಜನರಲ್ಲಿ ಅವರು ಒಂದು ರೀತಿಯಾದಂಥ ವಾತಾವರಣವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಲ್ಲ. ಅವರೊಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಕೊಡ್ತಾರೆ ಅಂತೇಳಿ ಪುಕ್ಕಟ್ಟೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ನಾನು ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಅವರ ಯೋಗ್ಯತೆಗೆ ತಕ್ಕದಂಥ ಹೇಳಿಕೆ ಅಲ್ಲ ಅದು. ಅವರು ರಾಮನಗರ ಜಿಲ್ಲೆಯಲ್ಲಿ ಶಾಸಕರಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ರಾಮನಗರ ಹೆಸರನ್ನ ಯಾರು ತೆಗೆದಿಲ್ವಲ್ಲ, ತೆಗೆಯುವಂಥ ಅವಶ್ಯಕತೆಯೂ ಇಲ್ವಲ್ಲ. ರಾಮನಗರ ತಾಲೂಕಾಗೆ ಉಳಿದಿದೆ. ನಾವು ಬೆಂಗಳೂರು ಜಿಲ್ಲೆಯವರು, ಅವಿಭಾಜಿತ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಗ್ರಾಮಾಂತರ ಆಯಿತು, ಆ ಜಿಲ್ಲೆ ರಚನೆ ಆದಮೇಲೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ರಚನೆ ಆಗಿದೆಯಲ್ಲ. ಜಿಲ್ಲಾ ಕೇಂದ್ರ ರಚನೆ ಬದಲಾವಣೆ ಆಗಿಲ್ಲ, ತಾಲೂಕಿನ ಹೆಸರು ಬದಲಾವಣೆ ಆಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾವಣೆ ಆಗಿಲ್ಲ. ಜನರಲ್ಲಿ ಅವರು ಒಂದು ರೀತಿಯಾದಂಥ ವಾತಾವರಣವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಲ್ಲ. ಅವರೊಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಕೊಡ್ತಾರೆ ಅಂತೇಳಿ ಪುಕ್ಕಟ್ಟೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ನಾನು ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ನೋಡಿದೆ, ಅವರ ಯೋಗ್ಯತೆಗೆ ತಕ್ಕದಂಥ ಹೇಳಿಕೆ ಅಲ್ಲ ಅದು. ಅವರು ರಾಮನಗರ ಜಿಲ್ಲೆಯಲ್ಲಿ ಶಾಸಕರಾಗಿ ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ರಾಮನಗರ ಹೆಸರನ್ನ ಯಾರು ತೆಗೆದಿಲ್ವಲ್ಲ, ತೆಗೆಯುವಂಥ ಅವಶ್ಯಕತೆಯೂ ಇಲ್ವಲ್ಲ. ರಾಮನಗರ ತಾಲೂಕಾಗೆ ಉಳಿದಿದೆ. ನಾವು ಬೆಂಗಳೂರು ಜಿಲ್ಲೆಯವರು, ಅವಿಭಾಜಿತ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಗ್ರಾಮಾಂತರ ಆಯಿತು, ಆ ಜಿಲ್ಲೆ ರಚನೆ ಆದಮೇಲೆ ಇದು ಬೆಂಗಳೂರು ದಕ್ಷಿಣ ಅಂತ ಜಿಲ್ಲೆ ರಚನೆ ಆಗಿದೆಯಲ್ಲ. ಜಿಲ್ಲಾ ಕೇಂದ್ರ ರಚನೆ ಬದಲಾವಣೆ ಆಗಿಲ್ಲ, ತಾಲೂಕಿನ ಹೆಸರು ಬದಲಾವಣೆ ಆಗಿಲ್ಲ, ವಿಧಾನಸಭಾ ಕ್ಷೇತ್ರದ ಹೆಸರು ಬದಲಾವಣೆ ಆಗಿಲ್ಲ.
ಜನರಲ್ಲಿ ಅವರು ಒಂದು ರೀತಿಯಾದಂಥ ವಾತಾವರಣವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಯೋಗ್ಯತೆಗೆ ತಕ್ಕದಲ್ಲ. ಅವರೊಬ್ಬ ಕೇಂದ್ರ ಸಚಿವರಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು, ಮಾಧ್ಯಮಗಳಲ್ಲಿ ಪ್ರಚಾರ ಕೊಡ್ತಾರೆ ಅಂತೇಳಿ ಪುಕ್ಕಟ್ಟೆ ಪ್ರಚಾರಕ್ಕೆ ಕುಮಾರಸ್ವಾಮಿ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಅಂತ ನನ್ನ ವೈಯಕ್ತಿಕವಾದಂಥ ಹೇಳಿಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.